ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಒಂದು ಮಳೆ ಬಿದ್ದರೆ ಸಾಕು ಅಲ್ವಾ? ಮಳೆಗಾಲದಲ್ಲಿ ನಮಗೆ ಆಗಾಗ ನೆಗಡಿ, ಶೀತ, ಕೆಮ್ಮು, ಕಫ ಎಲ್ಲ ಆಗ್ತಾ ಇರುತ್ತೆ. ಎದೆಯಲ್ಲಿ ಕಂಜೆಷನ್ ಆಗ್ತಾ ಇರುತ್ತೆ, ಗಂಟ್ಲು ನೋವು, ಗಂಟ್ಲಲ್ಲಿ ಕಿರಿಕಿರಿ, ಹೀಗೆ ಅನೇಕ ರೀತಿಯ ಕಾಯಿಲೆಗಳು ನಮಗೆ ಮಳೆಗಾಲದಲ್ಲಿ ಬರ್ತಾ ಇರುತ್ತೆ ಅಲ್ವಾ ಫ್ರೆಂಡ್ಸ್? ಇವತ್ತು ನಾನು ನೆಗಡಿ, ಶೀತ, ಕೆಮ್ಮು, ಕಫವನ್ನು ಕರಗಿಸಲಿಕ್ಕೆ ಹಾಗೂ ಎದೆಲಾಗುವಂತಹ ಕಂಜೆಷನನ್ನು ಕಡಿಮೆಪಡಿಸಲಿಕ್ಕೆ ಮನೆಮದ್ದನ್ನು ಹೇಳ್ತಾ ಇದ್ದೀನಿ. ಸೊ ಈ ಮನೆಮದ್ದು ತುಂಬಾ ಸಿಂಪಲ್ ಆಗಿದೆ. ಹಾಗೂ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಇವಾಗ ನೀವೇನು ಈ ಬಳ್ಳಿ ನೋಡ್ತಾ ಇದ್ದೀರಾ, ಈ ಎಲೆಗಳನ್ನೇನು ನೋಡ್ತಾ ಇದ್ದೀರಾ, ಇದು ವೀಳ್ಯದೆಲೆ. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಬೀಟಲ್ ಲೀಫ್ ಅಂತ ಕರಿತೀವಿ. ಇದು ನಮ್ಮ ಎದೆಯಲ್ಲಿರುವಂತಹ ಕಫವನ್ನು ಹಾಗೂ ಕೆಮ್ಮನ್ನು ಗುಣಪಡಿಸಲಿಕ್ಕೆ ಬಹಳನೇ ಒಳ್ಳೆಯದು. ಬಹಳ ಹಿಂದಿನ ಕಾಲದಿಂದಲೂ ಕೂಡ ಇದನ್ನು ಔಷಧಿಯ ಎಲೆಯಾಗಿ ಕೂಡ ಬಳಸ್ತಾ ಬಂದಿದ್ದಾರೆ. ಚಿಕ್ಕ ಮಕ್ಕಳಿಗೆ ಡೈಜೆಷನ್ ಪ್ರಾಬ್ಲಮ್ ಆದರೆ ಹಾಗೂ ಎದೆಯಲ್ಲಿ ಕಫ ಕಟ್ಟಿದ್ರೆ ಅದಕ್ಕೆಲ್ಲದಕ್ಕೂ ಕೂಡ ಈ ಎಲೆಯನ್ನು ಬಳಸ್ತಾರೆ. ಸೊ ನಿಮಗೆ ಎದೆಯಲ್ಲಿ ಕಂಜೆಷನ್ ಆದರೆ ಅಥವಾ ತುಂಬ ಜಾಸ್ತಿನೇ ಉಸಿರಾಡ್ಲಿಕ್ಕೆ ತೊಂದರೆ ಆಗ್ತಾ ಇದೆ ಅನ್ನೋದಾದರೆ ಈ ಈ ಎಲೆ ಮೇಲೆ ಸಾಸಿವೆ ಎಣ್ಣೆನ ಹಚ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿಕೊಂಡು ಎದೆಗೆ ನೀವು ಶಾಖ ಕೊಡೋದ್ರಿಂದ ಎದೆಯಲ್ಲಿರುವಂತಹ ಕಂಜೆಷನ್ನು ಕಡಿಮೆ ಆಗ್ತಾ ಬರುತ್ತೆ. ಹಾಗೂ ಉಸಿರಾಟದ ತೊಂದರೆ ಏನಾದರೂ ಆಗ್ತಾ ಇದ್ದರೆ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ. ನೀವು ಒಂದೇ ಸಾರಿ ಮಾಡಿದರೆ ಇದರಿಂದ ನಿಮಗೆ ಪರಿಹಾರ ಅಂತ ಅನಿಸೋದಿಲ್ಲ. ಹಾಗಾಗಿ ಇದನ್ನು ನೀವು ದಿನದಲ್ಲಿ 2-3 ಸಾರಿ ಮಾಡಿದರೆ ನಿಮಗೆ ಒಳ್ಳೆಯ ರಿಲೀಫ್ ಸಿಗುತ್ತೆ. ಅದಲ್ಲದೆ ತುಂಬಾ ಕಫ ಕಟ್ತಾ ಇರುತ್ತೆ ಬಹಳ ಜನರಿಗೆ. ಸ್ವಲ್ಪ ನೆಗಡಿ ಆದರೆ ಸಾಕು, ಕೆಮ್ಮಾದರೆ ಸಾಕು, ಬಹಳನೇ ಕಫ ಕಟ್ತಾ ಇರುತ್ತೆ. ಅಂಥವರು ಒಂದು ವೀಳ್ಯದೆಲೆಯನ್ನು ತೆಗೆದುಕೊಳ್ಳಿ. ಅದರಲ್ಲಿ ತುಳಸಿಯ ಎಲೆಗಳನ್ನು ನೀವು ಹಾಕಬೇಕಾಗತ್ತೆ. ತುಳಸಿಯ ಸೊಪ್ಪು ಅಂತ ಹೇಳ್ತೀವಿ. ಸೊ ಒಂದು 4-5 ಈ ತುಳಸಿ ಎಲೆಗಳನ್ನು ತೆಗೆದುಕೊಳ್ಳಿ. ಅದಕ್ಕೆ 2 ಲವಂಗವನ್ನು ಹಾಕ್ಕೊಳ್ಳಿ. ಸೊ ಇದನ್ನು ಮಡಚಿಬಿಟ್ಟು ನೀವು ಇದನ್ನು ದಿನಕ್ಕೆ 2 ಬಾರಿ ತಿನ್ನಬೇಕಾಗತ್ತೆ. ಸೊ ನಿಮಗೆ ತುಂಬ ಕೆಮ್ಮಿ ತ್ರಾಸಾಗ್ತಾ ಇದ್ದರೆ, ಕಫ ಕಡಿಮೆನೇ ಆಗ್ತಾ ಇಲ್ಲ, ನಿವಾರಣೆನೇ ಆಗ್ತಾ ಇಲ್ಲ ಅನ್ನೋದಾದರೆ ನೀವು ಈ ರೀತಿಯಾಗಿ ಎಲೆ ಮೇಲೆ ಈ ತುಳಸಿ ಎಲೆ ಹಾಗೂ ಲವಂಗವನ್ನು ಇಟ್ಬಿಟ್ಟು ತಿನ್ನೋದ್ರಿಂದ ಬಹಳನೇ ರಿಲೀಫ್ ಅನಿಸುತ್ತೆ. ಇದನ್ನು ತಿಂದ ತಕ್ಷಣ ನಿಮ್ಮ ಎದೆಯಲ್ಲಿ ಕಟ್ಟಿರುವಂತಹ ಕಫ ಬಿಟ್ಕೊಂಡು ಬರುತ್ತೆ ಹಾಗೂ ಹೊರಗಡೆ ಹೋಗುತ್ತೆ. ತುಂಬಾ ಎಕ್ಸಲೆಂಟಾಗಿ ಈ ಎಲೆ ವರ್ಕ್ ಆಗುತ್ತೆ. ಸೊ ಸ್ಪೆಷಲಿ ಈ ಕಫಕ್ಕಂತಲೇ ಈ ಎಲೆಯನ್ನು ಬಹಳ ಬಾರಿ ಬಳಸ್ತಾರೆ. ಇನ್ನು ಬಹಳ ಹಿಂದಿನಿಂದಲೂ ಕೂಡ ತುಂಬ ಜನರಿಗೆ ಕೆಮ್ಮು, ಕಫ ಆಗ್ತಾ ಇರುತ್ತೆ. ಕೆಮ್ಮು ಒಂದು ರೀತಿ ಮೇಲಿಂದ ಮೇಲೆ ಬರ್ತಾ ಇರುತ್ತೆ. ಅಂಥವರು ನೀವು ಬೆಳ್ಳುಳ್ಳಿಯನ್ನು ತೆಗೆದುಕೊಂಡು ಅದರ ರಸವನ್ನು ತೆಕ್ಕೊಳ್ಳಿ. ಆ ರಸವನ್ನು ನೀವು ಕುಡಿಯೋದ್ರಿಂದ ಅಥವಾ ಸೇವಿಸೋದ್ರಿಂದ ಕೆಮ್ಮು, ನೆಗಡಿ ಬೇಗನೆ ಗುಣ ಆಗುತ್ತೆ. ಮತ್ತು ನಿಮಗೆ ಪದೇ ಪದೇ ಈ ಶೀತ, ನೆಗಡಿ ಎಲ್ಲ ಆಗ್ತಾ ಇದ್ದರೆ ಅಥವಾ ಕಫ ಕಟ್ತಾ ಇದ್ದರೆ, ಕೆಮ್ಮು ಜಾಸ್ತಿ ಆಗ್ತಾ ಇದ್ದರೆ ನೀವು ಬೆಳ್ಳುಳ್ಳಿಯನ್ನು ಕೂಡ ಈ ರೀತಿಯಲ್ಲಿ ಬಳಸ್ಕೊಳ್ಬಹುದು. ಸೊ ಅರ್ಧ ಚಮಚದಷ್ಟು ಬೆಳ್ಳುಳ್ಳಿಯ ರಸವನ್ನು ಬಳಸ್ಕೊಳ್ಬಹುದು. ನೀವು ಬೆಳ್ಳುಳ್ಳಿಯನ್ನು ಜಗಿದು ಕೂಡ ತಿನ್ಬಹುದು. ತುಂಬ ಜನರಿಗೆ ಬೆಳ್ಳುಳ್ಳಿ ಎಲ್ಲ ಜಗಿದು ತಿನ್ನಲಿಕ್ಕಾಗಲ್ಲ. ಅಂಥವರು ನೀವು ರಸವನ್ನು ಕಲೆಕ್ಟ್ ಮಾಡಿಕೊಂಡು ಕುಡಿಬಹುದು. ಎದೆಯಲ್ಲಿ ಕಟ್ಟಿದಂಥ ಕಫವನ್ನು ತೆಗಿಲಿಕ್ಕೆ ಇನ್ನೊಂದು ಮನೆಮದ್ದು ಅಂತಂದರೆ, ಒಂದು ವೀಳ್ಯದೆಲೆಯನ್ನು ತೆಗೆದುಕೊಳ್ಳಿ. ಅದರಲ್ಲಿ ಒಂದು 4-5 ಕಾಳು ಮೆಣಸನ್ನು ಹಾಕ್ಕೊಳ್ಳಿ. ಮತ್ತು ಒಂದು ಚಿಟಿಕೆ ಹರಳುಪ್ಪನ್ನು ಸೇರಿಸ್ಕೊಳ್ಳಿ. ಕಲ್ಲುಪ್ಪು ಅಂತಾರಲ್ಲ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಡಚಿಬಿಟ್ಟು ನೀವು ಅಗೆದು ತಿನ್ನೋದ್ರಿಂದ ಎದೆಯಲ್ಲಿರುವಂತಹ ಕಫ ಕರಗತ್ತೆ ಹಾಗೂ ಕಫ ಕೂಡ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಬಂದು ಸ್ವಲ್ಪ ಹರಳುಪ್ಪನ್ನು ತೆಗೆದುಕೊಳ್ಳಿ ಅಥವಾ ಕಲ್ಲುಪ್ಪು, ಒಂದು ಚಿಟಿಕೆಯಷ್ಟು. ಅದಕ್ಕೆ 2 ಲವಂಗವನ್ನು ಸೇರಿಸ್ಬಿಟ್ಟು ಇದನ್ನು ನೀವು ಬಾಯಲ್ಲಿ ಹಾಕಿಬಿಟ್ಟು ಚೀಪೋದ್ರಿಂದಲೂ ಕೂಡ ಎದೆಯಲ್ಲಿ ಕಟ್ಟಿದಂತಹ ಕಫ ಕಡಿಮೆ ಆಗುತ್ತೆ, ಕೆಮ್ಮು ಕೂಡ ಕಡಿಮೆ ಆಗುತ್ತೆ. ಸೊ ಸ್ನೇಹಿತರೆ, ತಿಳ್ಕೊಂಡ್ರಲ್ವ? ಕೆಮ್ಮು, ನೆಗಡಿ, ಕಫ ಇವನ್ನೆಲ್ಲ ಕಡಿಮೆ ಮಾಡಲಿಕ್ಕೆ ಸಿಂಪಲ್ ಆಗಿರುವಂಥ ಮನೆಮದ್ದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡ್ಬೋದು ಹಾಗೂ ಲೈಕ್ ಮಾಡ್ಬೋದು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.